ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಂಡಮಾನ್ ನಿಕೋಬಾರ್ನಲ್ಲಿ ಕೇಂದ್ರ ಸರ್ಕಾರ ಮಾಡೋಕೆ ಉದ್ದೇಶಿಸಿರುವಂತಹ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್? ಇದು ಕೇವಲ ಅಭಿವೃದ್ಧಿ ಪ್ರಾಜೆಕ್ಟ್ ಅಲ್ಲ, ಭಾರತದ ಪ್ರಬಲ ಅಸ್ತ್ರ. ಚೀನಾಗೆ ಸೆಡ್ಡು ಹೊಡೆಯುವುದಕ್ಕೆ ಭಾರತ ಸಿದ್ಧಪಡಿಸಿರುವಂತಹ ಜಲ ಬ್ರಹ್ಮಾಸ್ತ್ರ ಇದು. ಪ್ರಾಜೆಕ್ಟ್ಗೆ ಸಮುದ್ರದಲ್ಲಿನ ಭಾರತದ ಪೋಖ್ರಾನ್ ಅಂತ ಹೇಳಿ ರಕ್ಷಣಾ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಚೀನಾದ ಮುತ್ತಿನ ಹಾರ ತಂತ್ರಕ್ಕೆ ಸಮುದ್ರದಲ್ಲಿ ಭಾರತ ಕೊಡ್ತಾ ಇರುವಂತಹ ಚೆಕ್ಮೇಟ್ ಇದು. ನಿರ್ಣಾಯಕ ಜಲಸಂಧಿ ಮಲಾಕಾ ಸ್ಟ್ರೈಟ್ ಮೇಲಿನ ನಿಗಾಕ್ಕೆ ಈ ಪ್ರಾಜೆಕ್ಟ್ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಭಾರತವನ್ನ ಈಗಾಗಲೇ ತನ್ನ ತಂತ್ರಗಾರಿಕೆಯ ಮೂಲಕ ಸುತ್ತುವರೆದಿರೋ ಚೀನಾಗೆ ಅದರದ್ದೇ ಆದಂತಹ ರುಚಿಯನ್ನ ಈ ಚೆಕ್ಮೇಟ್ ನೀಡುತ್ತೆ. ಮುತ್ತಿನ ಹಾರಕ್ಕೆ ಕೌಂಟರ್ ಆಗಿ ಭಾರತ ಮಾಡಿರುವಂತಹ ಡೈಮಂಡ್ ನೆಕ್ಲೆಸ್ ತಂತ್ರಗಾರಿಕೆಯ ಪ್ರಮುಖ ಭಾಗ ಈ ಯೋಜನೆ. ಅಂಡಮಾನ್ ನಿಕೋಬಾರ್ನಲ್ಲಿ ಭಾರತ ಮಾಡೋಕೆ ಉದ್ದೇಶಿಸಿರುವಂತಹ ಈ 81,000 ಕೋಟಿಯ ಪ್ರಾಜೆಕ್ಟ್ ಏನಿದೆ, ಆ ಪ್ರಾಜೆಕ್ಟ್ ಸಮುದ್ರದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಪಾರಮ್ಯವನ್ನ ಸಾಧಿಸೋದಕ್ಕೆ, ಚೀನಾಗೆ ಕೌಂಟರ್ ಅನ್ನ ಕೊಡುವುದಕ್ಕೆ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಇಷ್ಟಕ್ಕೂ ಚೀನಾ ಯಾವ ರೀತಿ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಥ್ರೆಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಥವಾ ಭಾರತಕ್ಕೆ ಕಳವಳಕಾರಿಯಾದಂತಹ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದೆ, ಅದನ್ನ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ. ಇದು ಹಿಂದೂ ಮಹಾಸಾಗರ, ಅರೇಬಿಯನ್ ಸಿ ಗಮನಿಸ್ತಾ ಇದ್ದೀರಿ, ಬೇ ಆಫ್ ಬೆಂಗಾಲ್ ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಪಾರಮ್ಯವನ್ನ ಸಾಧಿಸಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಚೀನಾ ಹಾಗೆ ಭಾರತದ ನಡುವೆ ನಡೀತಾ ಇರುವಂತಹ ಹೋರಾಟ ಇದು. ಮೊದಲನೇದಾಗಿ 2 ಪ್ರಮುಖ ಅಂಶಗಳನ್ನ ನಿಮಗೆ ಉಲ್ಲೇಖ ಮಾಡಿಬಿಡ್ತೀನಿ. ಒಂದು, ಚೀನಾ ಮಾಡಿರುವಂತಹ ಸ್ಟ್ರಾಟಜಿ, ಚೀನಾದ ತಂತ್ರಗಾರಿಕೆ ಭಾರತದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಅಥವಾ ಭಾರತದ ಕಾರ್ಯಾಚರಣೆಗಳ ಮೇಲೆ ನಿಗಾವನ್ನ ಇಡೋದಕ್ಕೆ ಸ್ಟ್ರಿಂಗ್ ಆಫ್ ಪರ್ಲ್ಸ್, ನಾನಾಗಲೇ ಮುತ್ತಿನ ಹಾರ ಅಂತ ಉಲ್ಲೇಖ ಮಾಡಿದೆ. ಆ ಮುತ್ತಿನ ಹಾರದ ತಂತ್ರಗಾರಿಕೆ, ಚೀನಾ ಮಾಡಿರುವಂತಹ ತಂತ್ರಗಾರಿಕೆ, ಅದು ಯಾವ ರೀತಿ ಭಾರತಕ್ಕೆ ಥ್ರೆಟ್ ಆಗಿದೆ, ಭಾರತದ ಮೇಲೆ ಕಣ್ಗಾವಲನ್ನ ಇಡಿಸಿದೆ. ಮೊದಲನೇದಾಗಿ ಆ ಮ್ಯಾಪ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಮ್ಯಾಪ್ ಅನ್ನ ನೀವೇನ್ ಗಮನಿಸ್ತಾ ಇದ್ದೀರಿ, ನಾನೇನ್ ಹೇಳಿದೆ, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನುವಂಥ ಉಲ್ಲೇಖ ಮಾಡಿದೆ. ಚೀನಾದ ಭಾರತದ ವಿರುದ್ಧ ಹಿಂದೂ ಮಹಾಸಾಗರದಲ್ಲಿ ಚೀನಾದ ತಂತ್ರಗಾರಿಕೆಯ ಒಂದು ಭಾಗ ಇದು ಸ್ಟ್ರಿಂಗ್ ಆಫ್ ಪರ್ಲ್ಸ್. ಇದನ್ನ ಮುತ್ತಿನ ಹಾರ ಅಂತ ಯಾಕೆ ಕರೀತಾರೆ? ಆ ಪಾಯಿಂಟ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ, ಮುತ್ತಿನ ಹಾರದ ರೀತಿ ಕಾಣಿಸುತ್ತೆ. ಹಾಗಾಗಿನೇ ಈ ಪ್ರಾಜೆಕ್ಟ್ಗೆ ಅಥವಾ ಈ ತಂತ್ರಗಾರಿಕೆಗೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನುವಂಥ ಹೆಸರು, ಅಂದ್ರೆ ಮುತ್ತಿನ ಹಾರ ಅನ್ನುವಂಥ ಹೆಸರು. ನೀವು ಇಲ್ಲಿ ನೋಡಿ, ಇಲ್ಲಿ ಭಾರತ ಇದೆ. ಭಾರತವನ್ನ ಚೀನಾದ ಸೇನಾ ನೆಲೆಗಳು, ಅವರ ಕಮರ್ಷಿಯಲ್ ಇರಬಹುದು ಅಥವಾ ಮಿಲಿಟರಿ ಬೇಸಸ್ ಇರಬಹುದು, ಯಾವ ರೀತಿ ಕವರ್ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಹಿಂದೂ ಮಹಾಸಾಗರ ಭಾರತ ಡಾಮಿನೆನ್ಸ್ ಇರಬೇಕಾದಂತಹ ಜಾಗ. ಆ ಜಾಗದಲ್ಲಿ ಚೀನಾದ ಅಸ್ಮಿತೆ ಯಾವ ರೀತಿ ಸ್ಟ್ರಾಂಗ್ ಆಗ್ತಾ ಇದೆ, ಪ್ರೆಸೆನ್ಸ್ ಯಾವ ರೀತಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ಚೀನಾ ಹೋಗಬೇಕು ಅಂತಂದ್ರೆ, ಚೀನಾ ಈ ಭಾಗದಿಂದ ಅಂದ್ರೆ ಮಧ್ಯಪ್ರಾಚ್ಯದಿಂದ ಅಥವಾ ಈ ಆಫ್ರಿಕಾ ಖಂಡಗಳಿಂದ ಏನೇ ವ್ಯಾಪಾರ ವಹಿವಾಟನ್ನ ಮಾಡಿದ್ರೂ ಕೂಡ ಅದರ ಹಡಗುಗಳು ಸಾಗಬೇಕು ಅಂದ್ರೆ ನೋಡಿ, ಇಲ್ಲಿ ಬರುತ್ತೆ ಸ್ಟ್ರೇಟ್ ಆಫ್ ಮಲಾಕಾ ಜಲಸಂಧಿ, ಅದರ ಮೂಲಕ ಹಾದು ಹೋಗಬೇಕು. ಚೀನಾದ ಬಹುತೇಕ ವ್ಯಾಪಾರ ವಹಿವಾಟು ನಡೆಯೋದೇ ಈ ಮಲಾಕಾ ಜಲಸಂಧಿಯ ಮೂಲಕ. ಹಾಗಾಗಿ ಭಾರತದ ಮೇಲೆ ಕಣ್ಗಾವಲನ್ನ ಇಡೋದಕ್ಕೆ ಚೀನಾ ತನ್ನ ಪ್ರೆಸೆನ್ಸ್ ಅನ್ನ ಯಾವ್ಯಾವ ಭಾಗದಲ್ಲಿ ಇನ್ಕ್ರೀಸ್ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿಂದ ಶುರು ಮಾಡೋಣ. ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ಚೀನಾದ ಸೇನಾ ನೆಲೆ ಇದೆ, ಅವರ ನೇವಲ್ ಬೇಸ್ ಇದೆ ಈ ಭಾಗದಲ್ಲಿ. ಅದರ ಜೊತೆಗೆ ಪಕ್ಕದಲ್ಲಿ ಮಯನ್ಮಾರ್ ಇದೆ. ಮಯನ್ಮಾರ್ನ ಕೆಳಭಾಗದಲ್ಲಿ ಕೋಕೋ ಐಲ್ಯಾಂಡ್ ಅಂತ ಒಂದು ಬರುತ್ತೆ. ಆ ಕೋಕೋ ಐಲ್ಯಾಂಡ್ ನಲ್ಲೂ ಕೂಡ ಚೀನಾದ ಮಿಲಿಟರಿ ಪ್ರೆಸೆನ್ಸ್ ಇದೆ. ಮಯನ್ಮಾರ್, ಬಾಂಗ್ಲಾದೇಶ ಆದಂತಹ ನಂತರದಲ್ಲಿ ಶ್ರೀಲಂಕಾದ ಹಂಬಂಟೋಟಾನ ಚೀನಾ ತನ್ನ ಸುಪರ್ದಿಗೆ ಪಡ್ಕೊಂಡಿದ್ದು ಹೇಗೆ ಅಂತಂದ್ರೆ, ಅವರದ್ದೊಂದು ತಂತ್ರಗಾರಿಕೆ ಇದೆಯಲ್ಲ, ಸಾಲದ ಕೂಪಕ್ಕೆ ತಳ್ಳೋದು, ಡೆಟ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲು ದೇಶಗಳಿಗೆ ಸಾಲ ಕೊಡೋದು, ಅದಾದ ನಂತರ ಆ ಸಾಲವನ್ನ ಆ ದೇಶಗಳಿಗೆ ತೀರ್ಸೋಕಾಗಲ್ಲ ಅಂದಾಗ ಅವರ ಭೂಮಿಯನ್ನ ಕಬ್ಜಾ ಮಾಡ್ಕೊಳ್ಳೋದು. ಹಂಬಂಟೋಟ ನೇವಲ್ ಪೋರ್ಟ್ ಏನಿದೆ, ಬಂದರು, ಅದನ್ನು ಕೂಡ ಹಾಗೆ ಕಬ್ಜಾ ಮಾಡ್ಕೊಂಡಿತ್ತು. $1.5 ಬಿಲಿಯನ್ ಡಾಲರ್ನಷ್ಟು ಶ್ರೀಲಂಕಾಗೆ ಚೀನಾ ಸಾಲ ಕೊಡುತ್ತೆ. ಸಾಲವನ್ನ ಶ್ರೀಲಂಕಾಗೆ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹಂಬಂಟೋಟ ಪೋರ್ಟ್ ಏನಿದೆ ಅದನ್ನ ಸುಮಾರು 99 ವರ್ಷಗಳ ಕಾಲ ಚೀನಾಗೆ ಲೀಸ್ಗೆ ಕೊಟ್ಬಿಡುತ್ತೆ. ಇಲ್ಲಿ ನಿಂತ್ಕೊಂಡು ತನ್ನ ನೇವಲ್ ಬೇಸ್, ತನ್ನ ಮಿಲಿಟರಿ ಬೇಸ್ ಅನ್ನ ಮಾಡ್ಕೊಂಡಿದೆ ಚೀನಾ. ಅಂದ್ರೆ ಭಾರತಕ್ಕೆ ಬಹಳ ಹತ್ತಿರದಲ್ಲಿ, ಭಾರತದ ಮೇಲೆ ನಿಗಾನ ವಹಿಸೋಕೆ ಸಹಕಾರಿ ಆಗೋ ರೀತಿ.
ಅದಾದ ನಂತರ ಬರುವಂತಹ ಜಾಗ ಯಾವುದು, ಬೇಸ್ ಯಾವುದು, ಮಾಲ್ಡೀವ್ಸ್ ನಲ್ಲಿರುವಂತಹ ಮರಾವೋ ಬೇಸ್, ಇಲ್ಲೂ ಕೂಡ ತನ್ನ ಮಿಲಿಟರಿ ನೆಲೆಯನ್ನ ಇರಿಸಿಕೊಂಡಿದೆ. ಅದು ಕೂಡ ಭಾರತಕ್ಕೆ ತಟ್ಟೆ, ಭಾರತವನ್ನ ಸುತ್ತುವರಿಯುತ್ತೆ ಆ ಮೂಲಕ. ಅದಾದ ನಂತರ ಚೀನಾದ ನೆಲೆ ಇರೋದು ಪಾಕಿಸ್ತಾನದ ಗ್ವಾದಾರ್ ಪೋರ್ಟ್ ಏನಿದೆ, ಗ್ವಾದಾರ್ ಬಂದರು, ಅಲ್ಲಿ ತನ್ನ ಮಿಲಿಟರಿ ಪ್ರೆಸೆನ್ಸ್ ಅನ್ನ ಇಟ್ಕೊಂಡಿದೆ ಚೀನಾ. ಅದಾದಂತಹ ನಂತರದಲ್ಲಿ ಅವರ ಪ್ರೆಸೆನ್ಸ್ ಇರೋದು ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಏನಿದೆ, ಆ ಜಲಸಂಧಿಯ ಬಳಿ ಡಿಬೂಟಿ ಅನ್ನುವಂತಹ ಪ್ರದೇಶ, ಆ ಡಿಬೂಟಿಯಲ್ಲಿ ತನ್ನ ಪೂರ್ಣ ಪ್ರಮಾಣದ ಮಿಲಿಟರಿ ಬೇಸ್ ಅನ್ನ ಮಾಡ್ಕೊಂಡಿದೆ ಚೀನಾ. ಅಲ್ಲಿಗೆ ಅದಾದ ನಂತರ ನಿಮಗೆ ದಕ್ಷಿಣಕ್ಕೆ ಬಂದ್ರೆ ಆಫ್ರಿಕಾ ಖಂಡಗಳ ಬಳಿಯೂ ಕೂಡ ಅವರ ಬೇಸ್ ಇದೆ. ಒಟ್ಟಾರೆಯಾಗಿ ಈ ಮಾಲೆಯನ್ನ ಗಮನಿಸಿದ್ರೆ ಮುತ್ತಿನ ಹಾರದ ರೀತಿ ಕಾಣಿಸುತ್ತೆ. ಪಾರಮ್ಯ ಸಾಧಿಸ್ತಾ ಇರೋದು ಯಾರ ಮೇಲೆ, ಅಥವಾ ಕಂಟ್ರೋಲ್ ಮಾಡ್ತಾ ಇರೋದು, ನಿಗಾ ಇರಿಸಿರೋದು ಯಾರ ಮೇಲೆ? ಭಾರತದ ಮೇಲೆ ನಿಗಾ ಇರಿಸೋದಕ್ಕೆ ಚೀನಾ ಮಾಡ್ಕೊಂಡಿರುವಂತಹ ತಂತ್ರಗಾರಿಕೆ ಇದು. ಹಾಗಂತ ಚೀನಾದ ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರಗಾರಿಕೆಯನ್ನ ನೋಡ್ಕೊಂಡು ಭಾರತ ಸುಮ್ಮನಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. 2015 ನಂತರದಲ್ಲಿ, ಹೆಚ್ಚು ಕಮ್ಮಿ 15 ನಂತರದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದಕ್ಕೊಂದು ಕೌಂಟರ್ ಸ್ಟ್ರಾಟಜಿಯನ್ನ ಭಾರತ ಮಾಡಿದೆ. ಅಂದ್ರೆ ಚೀನಾ ಮಾಡಿರುವಂತಹ ಸ್ಟ್ರಾಟಜಿಗೆ ತದ್ವಿರುದ್ಧವಾಗಿ ಅವರನ್ನ ಕಟ್ಟಿ ಹಾಕುವಂತಹ ಭಾರತದ ಸ್ಟ್ರಾಟಜಿ ಸೇಮ್ ಇದೇ ಮಾದರಿಯಲ್ಲಿ. ಹಾಗಾದ್ರೆ ಭಾರತದ ಆ ಸ್ಟ್ರಾಟಜಿ ಏನು ಅದನ್ನ ವಿವರಿಸ್ತಾ ಹೋಗ್ತೀನಿ. ನೋಡಿ, ಈ ಮ್ಯಾಪ್ ಅನ್ನ ನೀವು ಗಮನಿಸಿದ್ರೆ ಒಂದು ರೌಂಡ್ ಮಾರ್ಕ್ ಚೀನಾ ಹಾಗೆ ಭಾರತವನ್ನ ಆವರಿಸಿದಂತೆ ಒಂದು ರೌಂಡ್ ಮಾರ್ಕ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಅಲ್ಲಿ ಆ ಡೈಮಂಡ್ ಇಮೇಜ್ ಅನ್ನ ಇಟ್ಟಿದ್ದಾರೆ. ಡೈಮಂಡ್ ಇಮೇಜ್ ನಲ್ಲಿ ಆ ಜಾಗಗಳನ್ನ ಮಾರ್ಕ್ ಮಾಡಿದ್ದಾರೆ. ಯಾಕೆ ಡೈಮಂಡ್ ಅನ್ನು ಇಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಕೌಂಟರ್ ಸ್ಟ್ರಾಟಜಿ ಏನು, ಸ್ಟ್ರಿಂಗ್ ಆಫ್ ಪಲ್ಸ್ಗೆ ಅಥವಾ ಅವರ ಮುತ್ತಿನ ಹಾರಕ್ಕೆ ನೆಕ್ಲೆಸ್ ಆಫ್ ಡೈಮಂಡ್, ಅಂದ್ರೆ ಡೈಮಂಡ್ ನೆಕ್ಲೆಸ್ ಯಾವ ರೀತಿ ಭಾರತವನ್ನ ಸುತ್ತುವರೆದಿರುವಂತಹ ಚೀನಾದ ಸ್ಟ್ರಾಟಜಿಗೆ ಕೌಂಟರ್ ಆಗಿ ಚೀನಾನ ಸುತ್ತುವರೆದಿರುವಂತೆ ಭಾರತದ ಸ್ಟ್ರಾಟಜಿ ಹೇಗೆ ಆರಂಭ ಆಗುತ್ತೆ. ಮೊದಲನೇದಾಗಿ ನಾವು ಮಂಗೋಲಿಯಾನ ತೆಗೆದುಕೊಳ್ಳೋಣ. ಮಂಗೋಲಿಯಾದ ಜೊತೆಗೆ ಭಾರತ ತನ್ನ ವ್ಯಾಪಾರ ವಹಿವಾಟನ್ನ ಸ್ಟ್ರಾಂಗ್ ಮಾಡ್ಕೊಂಡಿದೆ. ಜಪಾನ್ ಮತ್ತೊಂದು ಕಡೆಗೆ, ಜಪಾನ್, ಚೀನಾ ಹಾಗೆ ಜಪಾನ್ನ ಮಧ್ಯೆ ಇರುವಂತಹ ಟೆನ್ಷನ್ ನಮ್ಗೆ ಗೊತ್ತೇ ಇದೆ. ಜಪಾನ್ನ ಜೊತೆಗೆ ತನ್ನ ವ್ಯಾಪಾರ ವಹಿವಾಟು, ತನ್ನ ಕೋಆಪರೇಷನ್ ನ ಭಾರತ ಇನ್ಕ್ರೀಸ್ ಮಾಡ್ಕೊಂಡಿದೆ. ಕೆಳಭಾಗಕ್ಕೆ ಬಂದ್ರೆ ವಿಯೆಟ್ನಾಂಗೆ ಬ್ರಹ್ಮೋಸ್ ಅನ್ನ ಕೊಟ್ಟಿದೆ ಭಾರತ, ಅವ್ರ ಜೊತೆಗೆ ವ್ಯಾಪಾರ ವಹಿವಾಟನ್ನ ವೃದ್ಧಿ ಮಾಡ್ಕೊಂಡಿದೆ. ಅದಾದ ನಂತರ ಕೆಳಗಡೆ ಬಂದ್ರೆ ಇಲ್ಲಿ ಸಿಂಗಾಪುರ್ ಕಾಣಿಸುತ್ತೆ, ಮಲಾಕಾ ಜಲಸಂಧಿ ಕಾಣಿಸುತ್ತೆ. ಈ ಮಲಾಕಾ ಜಲಸಂಧಿಯಲ್ಲಿರುವಂತಹ ಸಿಂಗಾಪುರ್ನ ಚೆಂಗಿ ಪೋರ್ಟ್ ಏನಿದೆ, ಚೆಂಗಿ ಬಂದರು ಏನಿದೆ, ಆ ಬಂದರಿನ ಜೊತೆಗೆ ಭಾರತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಏನ್ ಅಗ್ರಿಮೆಂಟು? ಈ ಬಂದರನ್ನ ಕಮರ್ಷಿಯಲ್ ಹಾಗೆ ಮಿಲಿಟರಿ ಎರಡೂ ಪರ್ಪಸ್ಗೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಬಳಕೆ ಮಾಡೋದಕ್ಕೆ ಅವಕಾಶ ನೀಡಬೇಕು ಅನ್ನುವಂತಹ ಒಪ್ಪಂದ. ಅಂದ್ರೆ ಮುಂದೆ ಯಾವತ್ತೋ ಒಂದು ದಿನ ಭಾರತ ಈ ಮಲಾಕಾ ಜಲಸಂಧಿಯನ್ನ ದಾಟಿ ಚೀನಾದ ಪ್ರೆಸೆನ್ಸ್ ಇರುವಂತಹ ಈ ಭಾಗಕ್ಕೆ ಬರುವಂತಹ ಸನ್ನಿವೇಶ ನಿರ್ಮಾಣ ಆದಲ್ಲಿ ಭಾರತದ ಹಡಗುಗಳಿಗೆ ರೀಫ್ಯೂಲಿಂಗ್ ಹಾಗೆ ಲಾಜಿಸ್ಟಿಕ್ ಗಳನ್ನ ಸಪ್ಲೈ ಮಾಡೋದಕ್ಕೆ ಅವಕಾಶ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಹಳ ಸ್ಟ್ರಾಟಜಿಕ್ ಆಗಿ ಈ ಒಂದು ಚೋಕ್ ಪಾಯಿಂಟ್ ಏನಿದೆ, ಗ್ಲೋಬಲ್ ಚೋಕ್ ಪಾಯಿಂಟ್, ಅಲ್ಲಿ ಈ ಚೆಂಗಿ ಪೋರ್ಟ್ ಅಲ್ಲಿ ಭಾರತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಅದಾದ ನಂತರ ನಿಮಗೆ ಬರೋದು ಇಂಡೋನೇಷಿಯಾದ ಸಬಾಂಗ್ ಅನ್ನುವಂತಹ ಒಂದು ಪ್ರದೇಶ, ದ್ವೀಪ. ಆ ಸಬಾಂಗ್ ದ್ವೀಪದಲ್ಲೂ ಕೂಡ ಭಾರತ ತನ್ನ ನೇವಲ್ ಬೇಸ್ ಅನ್ನ, ತನ್ನ ಒಂದು ವ್ಯಾಪಾರ ವಹಿವಾಟಿಗೆ ಬೇಕಾದಂತಹ ಒಂದು ಚೆಕ್ ಪಾಯಿಂಟ್ ಅನ್ನ ಮಾಡ್ಕೊಂಡಿದೆ. ಈ ಚೆಕ್ ಪಾಯಿಂಟ್ ಎಲ್ಲಿ ಬರುತ್ತೆ? ಈಗ ನಿಮಗೆ ಈ ಭಾಗ ಇದೆಯಲ್ಲ, ಇಲ್ಲಿ ಅಂಡಮಾನ್ ನಿಕೋಬಾರ್ ಬರುತ್ತೆ. ಈ ಮಲಾಕಾ ಜಲಸಂಧಿಯ ಮೂಲಕ ಚೀನಾದ ಹಡಗುಗಳು ಏನ್ ಹಾದು ಹೋಗುತ್ತವೆ, ಅದು ಇಂಡೋನೇಷಿಯಾದ ಈ ಸಾನ್ಬಾಗ್ ದ್ವೀಪ ಹಾಗೆಯೇ ಅಂಡಮಾನ್ ನಿಕೋಬಾರ್ನ ನಡುವೆ ಹಾದು ಹೋಗಬೇಕು. ಅಲ್ಲಿಗೆ ಚೀನಾದ ಎಲ್ಲಾ ಹಡಗುಗಳ ಮೇಲೆ ನಿಗಾನ ಇರಿಸೋದಕ್ಕೆ, ಚೀನಾದ ಕಾರ್ಯಾಚರಣೆಯ ಮೇಲೆ ನಿಗಾನ ಇರಿಸೋದಕ್ಕೆ ಈ ಎರಡು ಚೆಕ್ ಪಾಯಿಂಟ್ಗಳು ಬಹಳ ಕ್ರೂಷಿಯಲ್ ಆಗಿ ಭಾರತಕ್ಕೆ ಹೆಲ್ಪ್ ಮಾಡುತ್ತವೆ. ಇಂಡೋನೇಷಿಯಾದ ಸಬಾಂಗ್ ದ್ವೀಪ ಆದಂತಹ ನಂತರದಲ್ಲಿ ನಾವು ನಮ್ಮ ದ್ವೀಪ ಅಥವಾ ನಮ್ಮ ನೇವಲ್ ಬೇಸ್ ಅನ್ನ ಮಾಡ್ಕೊಂಡಿರೋದು ಎಲ್ಲಿ ಅಂತ ಕೇಳಿದ್ರೆ, ಅದು ಸೀಶೆಲ್ಸ್ ನಲ್ಲಿರುವಂತಹ ಅಸಂಪ್ಷನ್ ಐಲ್ಯಾಂಡ್, ಆಫ್ರಿಕಾ ಖಂಡದ ಸಮೀಪದಲ್ಲಿ ಬರುತ್ತೆ. ಅದು ಅಸಂಪ್ಷನ್ ಐಲ್ಯಾಂಡ್. ಇಲ್ಲಿ ಅಸಂಪ್ಷನ್ ಐಲ್ಯಾಂಡ್ ಮಾತ್ರ ಅಲ್ಲ, ಪಕ್ಕದಲ್ಲಿ ಮಾರಿಷಸ್ ಇದೆ, ಅಲ್ಲಿ ಆಗಾಲೇಕಾ ಅನ್ನುವಂಥ ಒಂದು ಪ್ರದೇಶ ಇದೆ, ಅಲ್ಲೂ ಕೂಡ ಒಂದು ಐಲ್ಯಾಂಡ್ ಇದೆ, ಅಲ್ಲೂ ನಮ್ಮ ಬೇಸ್ ಅನ್ನ ಮಾಡ್ಕೊಂಡಿದೀವಿ. ಮೆರಿಟೈಮ್ ಸೆಕ್ಯೂರಿಟಿ ಹಾಗೆಯೇ ಅದರ ಜೊತೆಗೆ ವಿಜಿಲೆನ್ಸ್ ಅನ್ನ ಇಡೋದಕ್ಕೆ, ಕಂಪ್ಲೀಟ್ ಒಂದು ನಿಗಾನ ಇಡೋದಕ್ಕೆ ಬೇಕಾದಂತಹ ಫೆಸಿಲಿಟಿ, ಮಿಲಿಟರಿ ಫೆಸಿಲಿಟಿಗಳನ್ನ ನಾವಿಲ್ಲಿ ಮಾಡ್ಕೊಂಡಿದೀವಿ. ಅದಾದ ನಂತರ ನಮ್ಮ ಪ್ರೆಸೆನ್ಸ್ ಅಲ್ಲಿರೋದು ಓಮನ್ ನಲ್ಲಿರುವಂತಹ ಡೂಕಂ ಬಂದರು. ಈ ಡೂಕಂ ಬಂದರನ್ನು ಕೂಡ ಮಿಲಿಟರಿ ಹಾಗೆಯೇ ನಮ್ಮ ಲಾಜಿಸ್ಟಿಕ್ ಪರ್ಪಸ್ಗಾಗಿ, ಕಮರ್ಷಿಯಲ್ ಪರ್ಪಸ್ಗಾಗಿ ಬಳಕೆ ಮಾಡೋದಕ್ಕೆ ನಾವು ಒಪ್ಪಂದವನ್ನ ಮಾಡ್ಕೊಂಡಿದ್ದೀವಿ.
ಡೋಕಮ್ ಜೊತೆಗೆ ಒಪ್ಪಂದ ಆಗಿದ್ದು 2018ರಲ್ಲಿ. ಸಿಂಗಾಪುರ್ನ ಚಂಗಿ ಪೋರ್ಟ್ ಜೊತೆಗೆ ನಮ್ಮ ಒಪ್ಪಂದ ಆಗಿದ್ದು ಎಕ್ಸಾಕ್ಟ್ ಅದು ಕೂಡ 2018ರಲ್ಲಿ. ಅದರ ಜೊತೆಗೆ ನೆಕ್ಸ್ಟ್ ನಮ್ಮ ಪ್ರಮುಖವಾದಂಥ ಒಂದು ಪಾಯಿಂಟ್ ಇರೋದು ಅದು ಚಾಬಹಾರ್, ಇರಾನ್ನ ಚಾಬಹಾರ್ ಪ್ರದೇಶ, ಚಾಬಹಾರ್ ಪೋರ್ಟ್. ಇರಾನ್ನ ಚಾಬಹಾರ್ ಪೋರ್ಟ್ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಪಾಕಿಸ್ತಾನದ ಗ್ವಾದಾರ್ನಲ್ಲಿ ಚೀನಾ ಇದೆ, ಚೀನಾದ ಪ್ರೆಸೆನ್ಸ್ ಇದೆ ಗ್ವಾದಾರ್ ಪೋರ್ಟ್ ನಲ್ಲಿ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಇರಾನ್ನ ಚಾಬಹಾರ್ ನಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸದ್ಯಕ್ಕೆ ನಮ್ಮ ಕಮರ್ಷಿಯಲ್ ಪ್ರೆಸೆನ್ಸ್ ಇದೆ ಅಲ್ಲಿ. ನಮ್ಮ ಉದ್ದೇಶ ಏನು, ಚಾಬಹಾರ್ ಮೂಲಕ ಒಂದು ರೈಲ್ವೆ ಟ್ರ್ಯಾಕ್ ನ ಅಫ್ಘಾನಿಸ್ತಾನಕ್ಕೆ ಮಾಡೋದು, ಅಫ್ಘಾನಿಸ್ತಾನದಿಂದ ಒಂದು ದೊಡ್ಡ ಹೈವೇನ ನಿರ್ಮಾಣ ಮಾಡೋದು, ಆ ಹೈವೇನ ಮೂಲಕ ಸೆಂಟ್ರಲ್ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳ ಜೊತೆಗೆ ನಮ್ಮ ಕನೆಕ್ಷನ್, ನಮ್ಮ ವ್ಯಾಪಾರ ವಹಿವಾಟನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಆ ಮೂಲಕ ಒಂದು ಡೈಮಂಡ್ ನೆಕ್ಲೆಸ್ ಆ ರೀತಿ ರೆಡಿ ಆಗಿದೆ ನೋಡಿ, ಕಂಪ್ಲೀಟ್ ಚೀನಾನ ಕವರ್ ಮಾಡೋ ರೀತಿ. ಚೀನಾ ನಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ಬಂದ್ರೆ, ಮುಂದೆ ಯಾವತ್ತೋ ಒಂದು ದಿನ ನಮ್ಮ ಮೇಲೆ ಪ್ರೆಷರ್ ಹಾಕೋದಕ್ಕೆ ಬಂದ್ರೆ, ಚೀನಾದ ಮೇಲೆ ಪ್ರೆಷರ್ ಹಾಕೋದಕ್ಕೂ ಕೂಡ ಪ್ರಮುಖ ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ನಮ್ಮ ಪ್ರೆಸೆನ್ಸ್ ನ ನಾವು ಗಟ್ಟಿ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದೀವಿ. ಈ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಜಗತ್ತಿನ 2/3 ಕ್ರೂಡ್ ಆಯಿಲ್ ವ್ಯವಹಾರ ನಡೆಯುವಂತಹ ಜಾಗ, ಕ್ರೂಡ್ ಆಯಿಲ್ ಹಡಗುಗಳು ಸಾಗುವಂತಹ ಮಾರ್ಗ ಈ ಇಂಡಿಯನ್ ಓಷಿಯನ್. ಅದರ ಜೊತೆಗೆ ಜಗತ್ತಿನ 1/3 ಹಡಗುಗಳು ಈ ಭಾಗದ ಮೂಲಕ, ಈ ಸಮುದ್ರದ ಮೂಲಕ ಹಾದು ಹೋಗ್ತಾವೆ. ಯಾರು ಹಿಂದೂ ಮಹಾಸಾಗರದಲ್ಲಿ ತಮ್ಮ ಪಾರಮ್ಯವನ್ನ ಮೆರಿತಾರೋ ಅವರು ಒಂದು ಲೆಕ್ಕಕ್ಕೆ ಗ್ಲೋಬಲ್ ಟ್ರೇಡ್ ಮೇಲೆ, ಜಾಗತಿಕ ವ್ಯಾಪಾರ ವಹಿವಾಟಿನ ಮೇಲೆ ಒಂದು ಹತೋಟಿಯನ್ನ ಇಟ್ಕೊಂಡ ಹಾಗೆ, ಒಂದು ನಿಗಾನ ಇಟ್ಕೊಂಡ ಹಾಗೆ. ಆ ಕಾರಣಕ್ಕಾಗಿ ಈ ಡೈಮಂಡ್ ಪರ್ಲ್ಸ್, ಹಾಗೆಯೇ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಚೀನಾದು, ಡೈಮಂಡ್ ನೆಕ್ಲೆಸ್ ಭಾರತದ್ದು, ಇವೆರಡೂ ಕೂಡ ತಂತ್ರಗಾರಿಕೆಯನ್ನ ಎರಡೂ ರಾಷ್ಟ್ರಗಳು ಬಹಳ ಪ್ರಮುಖ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇರೋದು. ಈಗ ಈ ಅಂಡಮಾನ್ ನಿಕೋಬಾರ್ನಲ್ಲಿ ನಡೀತಾ ಇರುವಂತಹ ಕಾಮಗಾರಿ ನಡೆಸೋಕೆ ಕೇಂದ್ರ ಸರ್ಕಾರ ಉದ್ದೇಶಿಸಿರುವಂತಹ ಕಾಮಗಾರಿ ಯಾವ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಮ್ಯಾಪ್ ಮೂಲಕವೂ ಆ ಪ್ರದೇಶವನ್ನ ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ದೀರಿ, ಅಂಡಮಾನ್ ನಿಕೋಬಾರ್ ದ್ವೀಪ ಬರೋದಿಲ್ಲಿ ನೋಡಿ, ಈ ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದೆ. ಇದೇ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೇ ಈಗ ಉದ್ದೇಶಿತ 81,000 ಕೋಟಿಯ ಪ್ರಾಜೆಕ್ಟ್ ನ ಭಾರತ ಮಾಡೋಕೆ ಉದ್ದೇಶಿಸಿರೋದು. ಇಲ್ಲಿಂದ ಚೀನಾದ ಹಡಗುಗಳು ಪಾಸ್ ಆಗ್ತಾವೆ ಎಲ್ಲಿಗೆ, ಈ ಮಲಾಕಾ ಸ್ಟ್ರೈಟ್ ಮೂಲಕ, ಮಲಾಕಾ ಜಲಸಂಧಿ ನೋಡಿ ಇಲ್ಲಿದೆ, ಮಲಾಕಾ ಜಲಸಂಧಿ, ಈ ಮೂಲಕ ಪಾಸ್ ಆಗ್ತಾವೆ. ಹಾಗಾಗಿ ಚೀನಾದ ಹಡಗುಗಳ ಮೇಲೆ, ಚೀನಾದ ಸೇನಾ ಕಾರ್ಯಾಚರಣೆಯ ಮೇಲೆ ಕಣ್ಣನ್ನ ಇಡೋದಕ್ಕೆ ಇಲ್ಲಿ ಮಾಡ್ತಾ ಇರುವಂತಹ ಒಂದು ಪೋರ್ಟ್ ಅಥವಾ ಇಲ್ಲಿ ಮಾಡ್ತಾ ಇರುವಂತಹ ಒಂದು ಟೌನ್ಶಿಪ್ ಬಹಳ ಪ್ರಮುಖ ಆಗತ್ತೆ ಅನ್ನೋದು ಭಾರತದ ಲೆಕ್ಕಾಚಾರ, ಹಾಗೆ ರಕ್ಷಣಾ ತಜ್ಞರ ವಿಶ್ಲೇಷಣೆ. ಚೀನಾ ಯಾವ ರೀತಿ ಭಾರತದ ಪಕ್ಕದಲ್ಲಿ, ಬಾಂಗ್ಲಾದೇಶದಲ್ಲಿ, ಮಯನ್ಮಾರ್ನಲ್ಲಿ, ಶ್ರೀಲಂಕಾದಲ್ಲಿ ತನ್ನ ಪ್ರೆಸೆನ್ಸ್ ನ ಇನ್ಕ್ರೀಸ್ ಮಾಡಿದ್ಯೋ, ಅದೇ ರೀತಿ ಹಿಂದೂ ಮಹಾಸಾಗರದ ಪ್ರಮುಖ ಪ್ರದೇಶಗಳಲ್ಲಿ ಅಥವಾ ಪೆಸಿಫಿಕ್ ಓಷಿಯನ್ ಹಾಗೆ ಇಂಡೋ ಪೆಸಿಫಿಕ್ ಓಷಿಯನ್ ನಲ್ಲಿ ಭಾರತ ಕೂಡ ತನ್ನ ಪ್ರೆಸೆನ್ಸ್ ನ ಇನ್ಕ್ರೀಸ್ ಮಾಡುವ ಮೂಲಕ ಚೀನಾಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಈ ಪ್ರಾಜೆಕ್ಟ್ ಅನ್ನ ಭಾರತ ಕೈಗೆತ್ತಿಕೊಂಡಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.